ಕೆ ಎ ಕಡೆಯಿಂದ SDA ಎಕ್ಸಾಮ್ದು ರಿಸಲ್ಟ್ ಔಟ್ ಆಗಿದೆ ನೋಡಿ. 31/1/2026 ನೋಡ್ಕೊಬೋದು ನೀವು ಡೇಟ್ನ. ಈ ಡೇಟ್ಗೆ ಸಂಬಂಧಪಟ್ಟಂತೆ ಇವಾಗ ಉಳಿಕೆ ಮೂಲದ ವೃಂದದ ವಿವಿಧ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಿ ಮತ್ತು ತಾತ್ಕಾಲಿಕ ಫಲಿತಾಂಶವನ್ನು ಪ್ರಕಟಿಸುವುದರ ಬಗ್ಗೆ ಒಂದು ಪ್ಯಾಕ್ಸ್ ಬಂದಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ವಿವಿಧ ವೃಂದದ ಹುದ್ದೆಗಳಿರ್ತವೆ, ಎಲ್ಲ ಡಿಪಾರ್ಟ್ಮೆಂಟ್ ಇರ್ತವೆ. ಅದಕ್ಕೆ ಸಂಬಂಧಪಟ್ಟಂತೆ 25ಕ್ಕೆ ಎಕ್ಸಾಮ್ ನಡೆಸಿರ್ತಾರೆ, 27ಕ್ಕೆ ಕೀ ಉತ್ತರವನ್ನು ಕೊಟ್ಟಿರ್ತಾರೆ. ಆ ಪ್ರಕಟಿತ ಕೀ ಉತ್ತರಗಳಿಗೆ 29ವರೆಗೆ ನಿಮ್ಮದು ಏನಾದರೂ ಏನೋ ಅಪೇಕ್ಷೆ ಇತ್ತಂದರೆ ಅದನ್ನ ಆಕ್ಷೇಪಗಳನ್ನ ಸಲ್ಲಿಸೋಕ್ಕೆ ಅವಕಾಶ ಕೊಟ್ಟಿರ್ತಾರೆ. 29 ಬೆಳಗ್ಗೆ 9ರವರೆಗೂ ಯಾರೆಲ್ಲ ಸಲ್ಲಿಸಿದ್ರೆ ಆಲ್ರೆಡಿ ರಿವೈಸ್ಡ್ ಕೀ ಆನ್ಸರ್ ಕೂಡ ಬಂದಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವೀಡಿಯೋಸ್ಗಳನ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತು ಆ ವಿಡಿಯೋನ ಎಲ್ಲ ಮಾಡಿರ್ತೀನಿ. ಕಟಾಪ್ಗೆ ಸಂಬಂಧಪಟ್ಟಂಥ ವಿಡಿಯೋನೂ ಕೂಡ ಮಾಡಿರ್ತೀನಿ. ನಮ್ಮ ಚಾನಲ್ಗೆ ಹೋಗಿ ನೀವು ನೋಡ್ಕೋಬೋದಾಗಿದೆ. ಮತ್ತು ಸ್ವೀಕೃತ ಆಕ್ಷೇಪಣೆಗಳನ್ನ ವಿಷಯ ತಜ್ಞರ ಸಮಿತಿಯ ಮೂಲಕ ಪರಿಶೀಲಿಸಿ ವಿಷಯ ತಜ್ಞರ ಸಮಿತಿಯು ನೀಡಿದಂಥ ಶಿಫಾರಸಿನ ಮೇರೆಗೆ ಪರಿಷ್ಕೃತ ಕೀ ಉತ್ತರಗಳನ್ನ ದಿನಾಂಕ 30/1/2026ಕ್ಕೆ ಪರಿಷ್ಕರಿಸಿ ಪ್ರಕಟಿಸ್ತಿರ್ತಾರೆ. ಅದರಂತೆ ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದಂತಹ ಅಂಕಗಳ ತಾತ್ಕಾಲಿಕ ಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿರ್ತಾರೆ. ತಾತ್ಕಾಲಿಕ ಅಂಕಪಟ್ಟಿಗೆ ಆಕ್ಷೇಪವಿದ್ದಲ್ಲಿ ಆಕ್ಷೇಪಗಳಿದ್ದಲ್ಲಿ ದಿನಾಂಕ 2/2/2026 ಬೆಳಗ್ಗೆ 11:30 ನಿಗದಿತ ಇದು ಇತ್ತಲ್ಲ ನಿಮಗೆ ಕರ್ನಾಟಕ government.ke ವೆಬ್ಸೈಟ್ ಇದೆಯಲ್ಲ, ಅದ್ರ ಮೂಲಕ ನೀವು ಗೌರ್ಮೆಂಟ್ ಡಾಕ್ಯುಮೆಂಟ್ನ ಸಮೇತ ಅಟ್ಯಾಚ್ಮೆಂಟ್ ಮಾಡಿ ನೀವು ಪ್ರಕಟಿಸಬಹುದು, ಅಂದರೆ ಕಳಿಸಬಹುದಾಗಿರ್ತದೆ. ಆಕ್ಷೇಪಣೆ ಇದ್ದಲ್ಲಿ ಪೂರಕ ದಾಖಲೆಗಳಿಲ್ಲದೆ ಹಾಗೂ ಕೀ ಉತ್ತರಗಳಿಗೆ ಸಲ್ಲಿಸಲಾಗುವಂತಹ ಆಕ್ಷೇಪಗಳನ್ನು ಈ ಹಂತದಲ್ಲಿ ಪರಿಗಣಿಸಲಾಗುವುದಿಲ್ಲ. ನೋಡಿ, ಓನ್ಲಿ ಗೌರ್ಮೆಂಟ್ ಏನಾದರೂ ಡಾಕ್ಯುಮೆಂಟ್ಸ್ ಇತ್ತಪ್ಪ ಅಂದರೆ ಆ ದಾಖಲೆಗಳನ್ನ ಅಟ್ಯಾಚ್ಮೆಂಟ್ ಮಾಡಿ ಕಳಿಸ್ಬೇಕಾಗ್ತದೆ, ಇಲ್ಲಾಂದರೆ ಅದು ವ್ಯಾಲಿಡ್ ಆಗೋದಿಲ್ಲ ಅಂತ ಅಂದಂಗೆ ಗೈಸ್. ಓಕೆ, ಇದು ನಿಮ್ಮದು SDA ರಿಸಲ್ಟ್ ಬರುವಂಥ ಒಂದು ಪ್ರಕಟ ಮಾಡಬೇಕನ್ನುವಂಥ ಒಂದು ಪ್ಯಾಕ್ಸ್ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಆಲ್ರೆಡಿ ಇವಾಗ ಪರೀಕ್ಷೆದ ಕೀ ಆನ್ಸರ್ ಕೊಟ್ಟಾರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಆಕ್ಷೇಪಗಳಿದ್ದರೆ ಸಲ್ಲಿಸ್ಬೋದು ನೀವು. 2ನೇ ತಾರೀಕು 2ನೇ ತಿಂಗಳು ಫೆಬ್ರವರಿಯಲ್ಲಿ 11:30 ಏನಾದರೂ ಸಲ್ಲಿಸಿದ್ರೆ ಸಲ್ಲಿಸಿರಿ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕೀ ಆನ್ಸರನ್ನು ಕೊಡ್ತಾರೆ, ಪರಿಷ್ಕೃತ ಕೀ ಆನ್ಸರ್ನ ಕೊಡ್ತಾರೆ. ಅದಾದಮೇಲೆ ಮತ್ತೆ ನಿಮ್ಮದು ರಿಸಲ್ಟ್ ಅನ್ನುವಂಥದ್ದು 3ನೇ ತಾರೀಕು ಅಥವಾ 4ನೇ ತಾರೀಕಿಗೆ ಬರ್ತದೆ. ಓಕೆ ಗೈಸ್, ಇದಿಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿಯಾಗಿತ್ತು. ವಿಡಿಯೋ ಏನಾದರೂ ಹೆಲ್ಪ್ ಆಗ್ತಿತ್ತಂದರೆ ಎಲ್ಲಿ ಟೈಮ್ ವೇಸ್ಟ್ ಮಾಡೋದಂಗೆ ಕೊರಿದೆ ಹೇಳಿದ್ದೀನಿ. ಸೊ ಲೈಕ್ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಓಕೆ ಗೈಸ್, ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದ.